ಓದಿ. ಮತ್ತಾಯ ಗ್ರಂಥ 1:5, ಮ್ಯಾಥ್ಯೂ ಚಾಪ್ಟರ್ 1:5, ಮತ್ತಿ 8:5, ಮ್ಯಾಥ್ಯೂ 1:5, ಮತ್ತಾಯ 1:5 ಆ. ಸಲ್ಮೋನನು ರಹಾಬಳಲ್ಲಿ ಬಹುವಚನವನ್ನು ಪಡೆದನು. ರೂತಲ್ಲಿ ಒಬೇದನನ್ನು ಪಡೆದನು. ಒಬೇದನು ಇಷಾಯನನ್ನು ಪಡೆದನು. ಇಷಾಯನು ರಹಾಬಳಲ್ಲಿ ಹೇಳಿ ಎಲ್ಲರೂ ಆಕೆ ಬಗ್ಗೆ ಇವತ್ತು ಮೆಸೇಜ್. ರಹಾಬಳ ಬಗ್ಗೆ ಮೆಸೇಜ್ ಬಂತು. ರಹಾಬಳ ಬಗ್ಗೆ ಏನಿದೆ ಮೆಸೇಜ್? ರಹಾಬಳ ಬಗ್ಗೆ ಬೈಬಲ್ ಏನ್ ಹೇಳ್ತದೆ? ರಹಾಬಳ ಬಗ್ಗೆ ಬೈಬಲಲ್ಲಿ 5 ಹತ್ರ ಬರ್ತಿರೋದು. 4 ಜಾಗದಲ್ಲಿ, 4 ಬುಕ್ಕಲ್ಲಿ, 4 ಪುಸ್ತಕಗಳು, ಒಳ್ಳೆ ವಿಷಯಗಳನ್ನ ಕೂಡಿರೋ ಪುಸ್ತಕಗಳು. ಪಡೋ ಸಿಸ್ಟರ್. रहाब से बोझ उत्पन्न हुआ. बस सिस्टर, वो आज वचन राहाब. राहाब कौन है? राहाब का विषय में बाइबल क्या बोलते हैं? राहाब का विषय में हम क्या सीखना सकता? राहाब ಬಗ್ಗೆ ಬೈಬಲ್ ಏನು ಹೇಳ್ತದೆ? ರಾಹಾಬ್ ಬಗ್ಗೆ ದೇವರು ಏನು ಹೇಳ್ತಾನೆ? ರಾಹಾಬ್ ಬಗ್ಗೆ ಬೈಬಲ್ ನಾವು ಕಲಿಯೋದು ಏನಿದೆ ಒಂದೊಂದಾಗಿ ನೋಡೋಣ. हालेलुया. राहाब ಒಬ್ಬ ವೇಶ್ಯೆ, खराब स्त्री था. कैसे यीशु मसीह का संतान में आया, यीशु मसीह का वंश में आया. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಹೆಸರು ಬರ್ತಾ ಇದೆ. ಹೇಗೆ ಹೀಗೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಾದರೂ ಬೈಬಲ್ ಹೇಳ್ತದೆ ಆಕೆ ಒಬ್ಬ ಸೂಳೆ, ಆಕೆ ಒಬ್ಬ ವೇಶ್ಯೆ, वो एक व्यभिचारी का स्त्री है. कौन? राहाब. हालेलुया. पढ़ो हालेलुया. जोशुआ 2:1 जोशुआ 2:1 जोशुआ 2:1 जोशुआ 2:1 जोशुआ 2:1 हाँ हाँ ಏನಕ್ಕೆ? ಯಾರಕ್ಕೆ? ಸೂಳೆ. ಪಡೋ ಸಿಸ್ಟರ್. ಹಾಲೆಲೂಯಾ. ವಾಕ್ಯ ಹೇಳ್ತದೆ ಆಕೆ ವೇಶ್ಯೆ. ವೇಶ್ಯೆ ಮನೆಯಲ್ಲಿ ಇಸ್ರಾಯೇಲ್ ಒಂದು ಗುಂಪಿನಿಂದ, ಇಸ್ರಾಯೇಲ್ ಪಾಳೆಯದಿಂದ ಜೋಶುವ ಇಬ್ರು ಗೂಢಾಚಾರರನ್ನ ಕಳಿಸ್ಕೊಡ್ತಾನೆ. ಅವರಿಬ್ರು ಹೋಗ್ಬಿಟ್ಟು ಎರಿಕೋ ಕೋಟೆಯನ್ನ, ಕಾನಾ ದೇಶವನ್ನ ಸುತ್ತಿ ನೋಡಿ ಬಂದು ಮೆಸೇಜ್ ಅನ್ನ ಕೊಡಬೇಕು. ಹೋದ್ರೆ ಅವ್ರು ಹೋಗಿ ರಹಾಬ ಆಕೆಯಾದ ಸೂಳೆ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಹಾಲೆಲೂಯಾ. ಕೇಳಿ ವಾಕ್ಯ. ರಹಾಬಳು ವೇಶ್ಯೆಯಾಗಿದ್ದಾರೆ. ಬ್ರದರ್, ನೀವು ರಹಾಬಳ ಹತ್ರ ನಾವು ಕಲಿಯೋದಿದೆ ಅಂದ್ರಲ್ಲ, ಏನ್ ವೇಶ್ಯೆ ಹತ್ರ ಕಲಿಯೋದು? ಏನ್ ಸೂಳೆ ಹತ್ರ ಕಲಿಯೋದು? ಏನ್ ಆ ಕೆಟ್ಟ ಸ್ತ್ರೀ ಹತ್ರ ಕಲಿಯೋದು? ಆಕೆ ಏನು ಒಳ್ಳೆಯವಳ? ಆಕೆ ಕೆಟ್ಟವಳಲ್ವಾ? ಆಕೆ ಕೆಟ್ಟು ಒಂದು ಜೀವಿತ ಜೀವಿಸೋಳಲ್ವಾ? ಮೈ ಮಾರ್ಕೊಳ್ಳಲ್ವಾ? ಗಂಡಸನ್ನ ಕೆಡಿಸೋಳಲ್ವಾ? ಕುಟುಂಬಗಳನ್ನ ಕೆಡಿಸೋಳಲ್ವಾ? ಆಕೆ ಹತ್ರ ನಮ್ಗೇನಿದೆ? ಆಕೆ ಪೂರ್ತಿಯಾಗೋದು, ಸಂಪೂರ್ಣವಾಗಿ ತಿಳಿಯೋಣ. ಹಾಲೆಲೂಯಾ. ಸೊ ಈ ವಾಕ್ಯ ನಮ್ಗೆ ಕಲಿಸ್ಕೊಡ್ತಾ ಇದೆ. ಗೂಢಾಚಾರ ಹೋಗಿ ಸೂಳೆ ಮನೆಗಿದ್ದಾರೆ. ಆಕೆ ಹೆಸರೇ ರಾಹಾಬ. ರಾಹಾಬ ಬಂದು ಒಬ್ಬ ಸೂಳೆ. ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ 2 ವಿಷಯಗಳನ್ನ. ರಾಹಾಬ ಒಂದು ಸೂಳೆ ಆಗಿದ್ದಾಳೆ, ರಾಹಾಬ ವೇಶ್ಯೆ ಆಗಿದ್ದಾಳೆ. ಆಕೆ ಮನೆಗೆ ಇಸ್ರಾಯೇಲ್ ಪಾಳೆಯದಿಂದ 2 ಗೂಢಾಚಾರ ಹೋಗಿ ಆಕೆ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. 3ನೇ ವಚನ ಓದಿ. 3 ವಚನ ಬೇಕು. ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ. ಅವರು ಎಲ್ಲಿಯವರೆಂಬುದು ನನಗೆ ಗೊತ್ತಿದ್ದಿಲ್ಲ. ಊರು ಬಾಗಿಲನ್ನು ಮುಚ್ಚುವ ಹೊತ್ತಿನಲ್ಲಿ ಕತ್ತಲೊಳಗೆ ಹೊರಟು ಹೋದರು. ಎಲ್ಲಿಗೆ ಹೋದರೆಂಬುದು ಗೊತ್ತಿಲ್ಲ. ಬೇಗನೆ ಅವರನ್ನು
ನಿಮಗೆ ದಯಮಾಡು ಎಂದು ಹೇಳಿದಳು. ಹಲ್ಲೆಲೂಯಾ. ಆಕೆ ಬಚ್ಚಿಟ್ಬಿಟ್ಟು ಸುಳ್ಳನ್ನ ಹೇಳ್ತಾ ಇದ್ದಾರೆ ರಾಜನಿಗೆ. ಬಂದಂತ ಜನರಿಗೆ, ಪೊಲೀಸರಿಗೆ ಸುಳ್ಳನ್ನ ಹೇಳಿ ಕಳಿಸಿ, ಜೂಟ್ ಬರ್ತಾರೆ, ಚುಪಾಕಿ ರಕ್ಕೆ ಜೂಟ್ ಬರ್ತಾರೆ, ಮುಚ್ಚಿಟ್ಟು ಸುಳ್ಳನ್ನ ಹೇಳ್ತಾ ಇದ್ದಾರೆ. ನೀವು ಬಂದಿದ್ದು ನೀವು ಹೇಳಿದಂಗೆ ನಿಜ, ಅವ್ರು ಬಂದು ಎಲ್ಲಿನವರು ನನಗೆ ಗೊತ್ತಿಲ್ಲ, ಸಾಯಂಕಾಲ ಆದಾಗ ಹೊರಟೋದ್ರು, ಬೇಗ ಓಡೋಗಿ ಅವನ ಹಿಂದಿಟ್ಟು ಹಿಡೀರಿ. ಹಲ್ಲೆಲೂಯಾ. ಈಕೆ ಮಾಡ್ತಾ ಇರೋ ಕಾರ್ಯ ಒಂದು ದೇವರ ಚಿತ್ತಾಂಶ, ದೇವರ ಆಲೋಚನೆ, ದೇವರ ಪ್ಲಾನ್. ದೇವರು ಈಕೆಯನ್ನ ರಕ್ಷಿಸ್ಬೇಕಂತ, ಪಾಪದಲ್ಲಿ ಸಾಯ್ಬಾರ್ದಂತ, ಎರಿಕೋ ಕೋಟೆ ಜನರ ಜೊತೆ ಈಕೆ ಕೂಡ ನಾಶನ ಆಗ್ಬಾರ್ದಂತ. ಈಗಿನ ಕಾಲದಲ್ಲಿ ನಮಗೆ ಆಕೆ ಮಾಡಿದ ತಪ್ಪನ್ನ ನಾವು ಮಾಡಬಾರ್ದು. ಆಕೆ ಸೂಳೆತನ ಬಿಟ್ಬಿಟ್ಲಿ, ಆಕೆ ಸೂಳೆತನ ಬಿಟ್ಬಿಟ್ಲಿ. ಓ ವ್ಯಭಚಾರ ಸ್ತ್ರೀಯನ್ನ, ಓ ವ್ಯಭಚಾರ ಚೋರ್ದಿಯ ಆಕೆ ಬಿಟ್ಟು ಒಳ್ಳೆಯವಳಾಗಿ ಕ್ರಿಸ್ತನ ವಂಶಾವಳಿಯಲ್ಲಿ ಮತ್ತಾಯನು ಆಕೆಯನ್ನು ಬರೆಯೋ ತರ, ಆಕೆಯ ಕುರಿತು ಯಾಕೋಬನ ಆಕೆಯನ್ನು ಕುರಿತು ಬರೆಯೋ ತರ, ಇಬ್ರಿಯ ಗ್ರಂಥಕರ್ತರು ಅದನ್ನು ಆಕೆಯನ್ನು ಕುರಿತು ಬರೆಯೋ ತರ, ಯೆಹೋಶುವ ಆಕೆಯನ್ನು ಕುರಿತು ಬರೆಯೋ ತರ ದೇವರು ಆಕೆಯನ್ನ ಅಷ್ಟು ಪ್ರೀತಿಸ್ತಾನೆ, ಆಕೆಯನ್ನು ಅಷ್ಟು ಬದಲಾಯಿಸ್ತಾ. ಆಕೆ ಒಳಗಡೆ ದೇವರು ಮಾತಾಡ್ತಾ ಇದ್ದಾನೆ. ಆಕೆ ಏನಂತ ಹೇಳ್ತಾ ಇದ್ದಾನೆ, ಅವ್ರು ಬಂದಿದ್ದು ನಿಜ, ಹೋಗ್ಬಿಟ್ರು, ಬಟ್ ಅಲ್ಲೇ ಇದ್ದಾರೆ. ಇದೆಲ್ಲ ಒಂದು ದೇವರ ಆಲೋಚನೆಯಲ್ಲಿ ನಡೀತಾ ಇದೆ. ಹಲ್ಲೆಲೂಯಾ. 8ನೇ ವಚನ ಓದಿ, 6 ವಚನ ಬೇಕು. ಆ ಮನುಷ್ಯರಿಬ್ಬರು ಆ ಮಲಗಿಕೊಳ್ಳುವ ಮೊದಲು ಆಕೆಯ ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟದ್ದನ್ನು, ನೀವು ಯೊರ್ದೋನಿನ ಆಚೆಯಲ್ಲಿರುವ ಸೀಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆ ಒಡೆದು ಹೋಯಿತು. ನಿಮ್ಮನ್ನು ಎದುರಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ಒಂದು ನಿಮಿಷ. ದೇವ್ರ ಮಕ್ಕಳು ಭಯ ಪಡಬಾರ್ದು. देवर मकलू धैर्य प्रभु का वचन नहीं डालना। प्रभु वचन को सभी लोग डालते हैं ಯಾಕಂದ್ರೆ ದೇವರ ಮಕ್ಕಳಿಗೆ ಎಲ್ಲರೂ ನೋಡಿ ಭಯ ಪಡ್ತಾರೆ ನೋಡಿ ಇಲ್ಲಿ ಅದೇ ಆಗಿದೆ ಏನು ಹೇಳ್ತಾ ಇದ್ದಾರೆ ರಹಬ ಏನಂತ ಹೇಳ್ತಾ ಇದ್ದಾರೆ ಅಯ್ಯೋ ನಿಮ್ಮನ್ನ ನೋಡಿ ನಾವೆಲ್ಲ ಭಯ ಪಡ್ಬಿಟ್ಟಿದ್ದೀವಿ ದೇಶನೇ ಭಯ ಪಟ್ಟಿದೆ ನಿಜವಾಗ್ಲೂ ದೇವರು ಈ ಕೋಟೆಯನ್ನ ಈ ದೇಶವನ್ನ ಈ ಎರಿಕೋವನ್ನ ನಿಮಗೆ ಒಪ್ಪಿಸಿದ್ದಾನೆ ಖಂಡಿತವಾಗ್ಲೂ ನಿಮಗೆ ದೇವರು ಜಯ ಕೊಡ್ತಾನೆ ಯೆಹೋವ ದೇವರು ನಿಮ್ಮನ್ನ ಐಗುಪ್ತದಿಂದ ಬಿಡಿಸಿದ್ದು ಕೆಂಪು ಸಮುದ್ರನ ಒಣಗಿಸಿದ್ದು ಯೋರ್ದನ್ ಆ ಕಡೆ ರಾಜಗಳನ್ನ ಆವರಿಸಿಕೊಂಡಿದ್ದು ನೋಡಿ ನಾವೆಲ್ಲ ದಿಗಿಲ್ಪಟ್ಬಿಟ್ಟಿದ್ದೀವಿ ಕಂಗಾಲಾಗಿದ್ದೀವಿ ಖಂಡಿತ ನಾವು ಸತ್ತೋಗ್ತೀವಿ ನಮ್ಮನ್ನೆಲ್ಲ ನೀವು ಸಾಯಿಸಾಕ್ತೀರಾ ಸುಟ್ಟಾಕ್ತೀರಾ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡ್ಬಿಡ್ತೀರಾ ಅಂತ ಪ್ರಶಂಸೆ ನಂಬಿಕೆ ಮಾತುಗಳನ್ನ ಆಡ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ 21ನೇ ವಚನವರೆಗೂ 21 ವಚನ ತನಕ देखो 8 से 21 ವಚನ ತನಕ ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಏನಂತ ಅರ್ಕೆ ಮಾಡಬೇಕಂತ ರಹಬ ಒಬ್ಬನೇ ಭೂಲೋಕದಲ್ಲಿಯೂ ಪರಲೋಕದಲ್ಲಿ ದೇವರು ನಾವೆಲ್ಲ ಪೂಜಿಸೋ ದೇವರುಗಳು ದೇವರಲ್ಲ ನೋಡಿ ನೋಡಿ ದೇವರು ಈಕೆ ಹತ್ರ ಮಾತಾಡ್ತಾ ಇದ್ದಾನೆ ನೋಡಿ ನೋಡಿ ಈಕೆ ರಕ್ಷಣೆ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ನೋಡಿ ನೋಡಿ ಇಸ್ರಾಯೇಲ್ ಒಳಗಡೆ ಸೇರ್ಕೊಳ್ಳೋದಿಕ್ಕೆ ಈಕೆಗೆ ದೇವರು ಈಕೆ ಹೃದಯವನ್ನ ತೆರೀತಾ ಇದ್ದಾನೆ ನಿಜವಾಗ್ಲೂ ನೀವು ದೇವರ ಜನರು ನಿಮ್ಮ ದೇವರು ಬಿಟ್ರೆ ಈ ಲೋಕದಲ್ಲಿ ಯೆಹೋವ ದೇವರು ಬಿಟ್ರೆ ಯೇಸು ಸ್ವಾಮಿ ಬಿಟ್ರೆ ಬೇರೆ ದೇವರೇ ಇಲ್ಲ ಭೂಲೋಕದಲ್ಲಿ ಪರಲೋಕದಲ್ಲಿ ಆತನೊಬ್ಬನೇ ದೇವರು ಬೇರೆ ದೇವರುಗಳೇ ಇಲ್ಲ ಅಂತ ನೋಡಿ ಅರಿಕೆ ಮಾಡ್ತಾರೆ ರಕ್ಷಣೆಯನ್ನ ಸ್ವೀಕಾರ ಮಾಡ್ಕೊಂತ ಇದ್ದಾರೆ ಹಲ್ಲೆಲೂಯಾ ನೀನು ಕೂಡ ರಕ್ಷಣೆ ಹೊಂದುವಾಗ ಈ ಮಾತನ್ನ ಹೇಳಿರ್ತೀಯ ಯೇಸು ಸ್ವಾಮಿ ಒಬ್ಬರೇ ದೇವರು ಈ ಪ್ರಪಂಚದಲ್ಲಿ ಬೇರೆ ದೇವರು ಇಲ್ಲ ಆಮೆನ್ ಕಂಟಿನ್ಯೂ ಮಾಡಿ ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು ನಾನು ನಿಮಗೆ ದಯ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯ ತೋರಿಸುವುದಾಗಿಯೂ ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು
ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂಬುದೇ. ಆಗ ಆ ಮನುಷ್ಯರು ಆಕೆ ಹೇಳ್ತಾ ಇದ್ದಾನೆ, ಖಂಡಿತವಾಗ್ಲೂ ನಿಮ್ಮನ್ನ ಉಳಿಸ್ತಾನೆ, ನಿಮಗೆ ನಮ್ಮನ್ನು ಒಪ್ಪಿಸ್ಕೊಡ್ತಾನೆ, ನಮ್ಮನ್ನೆಲ್ಲ ನೀವು ಸುಟ್ಟಾಗ್ತೀರ, ನಾಶನ ಆಗ್ತೀರಾ, ಖಂಡಿತವಾಗ್ಲೂ ನೀವು ನನಗೊಂದು ಗುರುತನ್ನ ಕೊಡಿ. ನೀವೊಂದು ಗುರುತನ್ನ ಕೊಟ್ರೆ ನಾನು ಆ ಗುರುತನ್ನ ಇಟ್ಕೊಂಡು ನಾನು ನನ್ನನ್ನ, ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರ, ನನ್ನ ಸಹೋದರಿಗಳು, ಅವ್ರಿಗಿರೋ ಎಲ್ಲವನ್ನ ಕಾಪಾಡಿ. ನಾನು ನಿಮಗೆ ಉಪಕಾರ ಮಾಡಿದ್ದೀನಲ್ಲ, ಅವ್ರು ಬಂದಿದ್ರೂ ನಿಮ್ಮನ್ನು ಹಿಡ್ಕೊಟ್ಟಿಲ್ಲ, ಅವ್ರಿಗೆ ಕಳಿಸ್ಕೊಟ್ಬಿಟ್ಟು ನೀವು ಇಲ್ಲ ಅವ್ರು ಹೋಗ್ಬಿಟ್ರು ಅಂತ ಸುಳ್ಳು ಹೇಳಿ ನಿಮ್ಮನ್ನ ಕಾಪಾಡ್ದಲ್ಲ, ನೀವು ನನಗೆ ಸಹಾಯ ಮಾಡಿ ಈ ಪಟ್ಟಣವನ್ನ, ಈ ಎರಿಕೋವನ್ನ ಅಕ್ವೇರ್ ಮಾಡುವಾಗ, ನೀವು ಆವರಿಸಿಕೊಳ್ಳುವಾಗ ನನ್ನನ್ನ, ನನ್ನ ತಂದೆ ತಾಯಿಗಳನ್ನ, ನನ್ನ ಸಹೋದರ ಸಹೋದರಿಗಳನ್ನ ನೀವು ಬಿಡಬೇಕು. ಹಲ್ಲೆಲೂಯಾ. ಈಕೆಗೆ ಹೆಂಗ್ ಅಟ್ರಾಕ್ಟ್ ಆಗಿರ್ಬೋದು, ಈಕೆ ಹೆಂಗೆ ಈ ದೇವ್ರ ನಂಬಿರ್ಬೋದು ಹೇಳಲ್ಲ ನೋಡಿ. कैसे वो लेडी प्रभु परमेश्वर को विश्वास कर रहे, देखो विश्वास कर लिया, हो गया, आके ನಂಬಿಟ್ಲು. ತಕ್ಷಣ ಆಕೆ ಎದುರು ನೋಡ್ತಾರೆ, ಹೆಂಗೆ ಕೈ ಎತ್ತು, ಹೆಂಗೆ ವಿಶ್ವಾಸ ಮಾಡಿರ್ಬೋದು ಆಕೆ? ಯಾರು? ಸ್ತ್ರೀ ಅಲ್ವಾ? ಆಕೆ ಹತ್ರ ಹೋದ್ರೆ ಇವರು, ಅಯ್ಯೋ ನಾವು ಅವೆಲ್ಲ ಮುಟ್ಟಲ್ಲ, ಇವರಿಬ್ರು ಏನೇನು ಹೇಳ್ತಾರೆ, ಇಸ್ರಾಯೇಲ್ ನಾವು ಮುಟ್ಟೋದಿಲ್ಲ, ನಾವು ಪರಿಶುದ್ಧರು, ನಮ್ಮ ದೇವರು ವ್ಯಭಚಾರ ಒಪ್ಪಲ್ಲ, ನಮ್ಮ ದೇವರು ಇದನ್ನೆಲ್ಲ ನಾವು ಮಾಡಿದ್ರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಅವರು ಸತ್ಯ ಹೇಳಿದ್ರು. आमेन। वो दोनों आदमी बोला मैं टच नहीं करेगा, ये करने तो हम नरक जाएगा, व्यभिचार हमारा प्रभु विश्वास नहीं करेगा, व्यभिचार को हमको आज्ञा नहीं दिया, व्यभिचार एक पाप ही है, ಅವರೆಲ್ಲ ಹೇಳಿರ್ತಾರೆ ವ್ಯಭಿಚಾರ ನಾವು ಮಾಡಲ್ಲ, ನಾವು ಹಂಗೆ ಬೇಕಾದ್ರೆ ಹೋಗ್ಬಿಡ್ತೀವಿ, ಹಲ್ಲೆಲೂಯಾ, ನಾವು ನಿನ್ನ ಮುಟ್ಟಲ್ಲ, ನಿನ್ನ ಜೊತೆ ಸಂಗಮ ಮಾಡಲ್ಲ, ನಮ್ಮ ದೇವರು ವ್ಯಭಿಚಾರ ಮಾಡಬೇಡ ಅಂತ ಬರೆದು ಕೊಟ್ಟಿದ್ದಾರೆ. ಆಮೆನ್. ಮೋಶೆ ಮೂಲಕ ನಮಗೆ ವ್ಯಭಿಚಾರ ಮಾಡಬಾರದಂತ ಬರ್ಕೊಟ್ಟಿದೆ. ಪರಿಶುದ್ಧರು, ನಮ್ಮ ದೇವರು ಪರಿಶುದ್ಧರು, ನಾವು ಪರಿಶುದ್ಧರು. ಇವರೆಲ್ಲ ಸುಮಾರು ಹೇಳಿರಲ್ಲ, ಇದನ್ನೆಲ್ಲ ಕೇಳ್ಬಿಟ್ಟು ಆಕೆ ಮನಸ್ಸು ಬದಲಾಗ್ಬಿಟ್ಟು, ಈ ಮಾತುಗಳೆಲ್ಲ ಕೇಳಿ ಇವ್ರ ದೇವರು ಇಷ್ಟು ಪರಿಶುದ್ಧನ, ಇಷ್ಟು ನೀತಿವಂತನ, ನನ್ನ ಹತ್ರ ಎಷ್ಟು ಗಂಡಸು ಬಂದಿದ್ದಾರೆ, ಎಷ್ಟು ಜನ ಬಂದು ಕೆಟ್ಟೋಗಿದ್ದಾರೆ, ಎಷ್ಟು ಜನ ಬಂದು ನನ್ನನ್ನ ಇದು ಮಾಡಿದ್ದಾರೆ, ಇವ್ರು ಮಾತ್ರ ಯಾಕೆ ನನ್ನನ್ನು ಒಪ್ಕೊಳ್ಳಲ್ಲ ಅಂತಾರೆ, ಬರಲ್ಲ ಅಂತಾರೆ ಅಂತ ಆಕೆ ಆಶ್ಚರ್ಯ ಆಗಿ ಅವರ ಸುವಾರ್ತೆಯನ್ನ ಕೇಳಿ, ಅವರ ಕಾರ್ಯಗಳನ್ನ ನೋಡಿ, ಅವರ ಭಯಭಕ್ತಿಯನ್ನ ನೋಡಿ, ಅವರ ಸಾಕ್ಷಿಗಳನ್ನ ಕೇಳಿ, ಅವ್ರ ಎದುರೋದನ್ನ ನೋಡಿ, ನಿಜವಾಗ್ಲೂ ಇಂಥ ಗಂಡಸನ್ನ, ಇಂಥ ದೇವರನ್ನ ನಾನು ನೋಡಿಲ್ಲ. ಆಮೆನ್. ನಿಮ್ಮ ದೇವರು ಇಷ್ಟ ಆಲ್ರೆಡಿ ಮೊದಲೇ ಕೆಂಪು ಸಮುದ್ರನ ಒಣಗಿಸಿದ್ದ, ಐಗುಪ್ತದಿಂದ ಬಿಡಿಸಿದ್ದ, ರಾಜ್ಯಗಳನ್ನೆಲ್ಲ ಕೊಲಾಪ್ಸ್ ಮಾಡ್ದ, ಯೋರ್ದನ್ ನದಿ ಆ ಕಡೆ ರಾಜ್ಯಗಳನ್ನ ನೀವು ಕೊಟ್ಟ. ಆಮೇಲೆ ಈಗ ನೋಡಿದ್ರೆ ನೀವು ನನ್ನನ್ನು ಮುಟ್ಟಲ್ಲ, ನನ್ನ ಹತ್ರ ಕೂಡ ಬರಲ್ಲ ಅಂತೀರ. ಅಷ್ಟು ಪರಿಶುದ್ಧನ, ಅಷ್ಟು ಪವಿತ್ರನಾಥನು, ಅಷ್ಟು ಮಹೋನ್ನತನ. ಆಮೇಲೆ ದಯವಿಟ್ಟು ನಿಮ್ಮ ದೇವರಲ್ಲಿ ಏನೋ ವಿಶೇಷ ಇದೆ. ನೀವೇ ಇಷ್ಟು ಕ್ಲೀನ್ ಆಗಿದ್ದೀರಾ, ನೀವೇ ಇಷ್ಟು ಪರ್ಫೆಕ್ಟ್ ಆಗಿದ್ದೀರಾ, ನೀವೇ ಇಷ್ಟು ಪವಿತ್ರವಾಗಿದ್ದೀರಾ, ಇನ್ನು ನೀವು ದೇವರು ಎಷ್ಟು ಭಯಭಕ್ತಿ ಪವಿತ್ರನು. आप इतने पवित्र है, इतने डरते, इतने भक्ति, आपका प्रभु कितने बड़ा माने, वो लोग बोलते आमेन. ನಾವಂಗೆ ಈ ಲೋಕದವರಿಗೆ ಆ ಇಬ್ಬರು ಗುಡಾಚಾರಗಳ ತರ ನಾವು ಸಾಕ್ಷಿಗಳಾಗಿರ್ಬೇಕು. ಹೋಗಿದ್ದೆ ಸೂಳೆ ಸಿಗ್ಲು ಅಂತ ಹೇಳ್ಬಿಟ್ಟು ವ್ಯಭಿಚಾರ ಮಾಡಿ ಪಾಪ ಮಾಡಿ ಅವ್ರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರೆ ಆಕೆ ರಕ್ಷಣೆ ಹೊಂದ್ತಾ ಇಲ್ಲ, ಆಕೆ ಕುಟುಂಬ ರಕ್ಷಣೆ ಹೊಂದ್ತಾ ಇಲ್ಲ, ಆಕೆ ದೇವರಲ್ಲಿ ಬರ್ತಾ ಇರಲಿಲ್ಲ. ಆಕೆ ವಂಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಬಂದಿದ್ದಾಳೆ. ಅದು ನೋಡಿ ಫಸ್ಟ್ ವಾಕ್ಯ ಕೊಟ್ಟನಲ್ಲ, ಫಸ್ಟ್ ವಾಕ್ಯ ಯಾವುದು? ಮತ್ತಾಯ 1ನೇ ಅಧ್ಯಾಯ 5ನೇ ವಚನ. मत्ती 1:5 दिया ना इसमें, वो यीशु मसीह का जन्म ವಂಶ, ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಆಕೆ ಹೆಸರು ಬಂದಿದೆ. ಸಿಂಪಲ್ ಆಗಿ ಕೇಳಬೇಡಿ ಇದನ್ನ. ಅದು 1ರಿಂದ
ಒಟ್ಟು 42 ರಾಜಗಳ ತಲೆಮಾರನ್ನ ಹೇಳ್ತದೆ. ಅದರಲ್ಲಿ ಒಬ್ಬಳು, ಆಕೆ ಹೆಸರೇ 5 ಸ್ತ್ರೀಯರು ಬರ್ತಾರೆ. ಅದರಲ್ಲಿ ಒಂದು ಸ್ತ್ರೀ ರಾಹಾಬಳು. 5 ಅನ್ಯ ಸ್ತ್ರೀಯರು ಬರ್ತಾರೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆಕೆ ಸುಳ್ಳು, ಆಕೆ ವೇಷಿ. ಇನ್ನ ಆಕೆ ಈ ದೇವರಲ್ಲಿ ಬರ್ತಾ ಇದ್ದಾಳೆ ಮೇಲೆ ಸುಳ್ಳಿತನ ಕಂಟಿನ್ಯೂ ಮಾಡ್ತಾಳ, ವ್ಯಭಚಾರ ಕಂಟಿನ್ಯೂ ಕರೆಗ ಮಾಡ್ತಾಳ? ಇಲ್ಲ, ಮಾಡಲ್ಲ. ಈ ದೇವರಲ್ಲಿ ಬಂದ್ಬಿಡ್ತಾ ಇದ್ದಾಳೆ, ಇಸ್ರಾಯೇಲ್ ಒಳಗಡೆ ಸೇರ್ಕೊಂತಾ ಇದ್ದಾಳೆ, ಇಸ್ರಾಯೇಲ್ ಗುಂಪಲ್ಲಿ ಸೇರ್ಕೊಂತಾ ಇದ್ದಾಳೆ. ದೇಶಕನ ಬಿಟ್ಬಿಡ್ಬೇಕಿನ್ನ. ಇಸ್ರಾಯೇಲ್ಗಳಲ್ಲಿ ಸೇರಿದಾಗ ಇಸ್ರಾಯೇಲ್ರಲ್ಲಿ ಹಂಗೆ ಮಾಡಲ್ಲ, ಭಯ. ಕಂಪ್ಲೀಟ್ ಚೇಂಜ್. ಆಕೆ ಜೀವಿತನೇ ಮಾರ್ಪಡ್ತಾ ಇದೆ, ಆಕೆ ಲೈಫೇ ಬದಲಾಗ್ತಾ ಇದೆ. ಆಕೆ ಒಂದು ವ್ಯಭಚಾರತನನೇ ಬಿಟ್ಟು, ವಿಗ್ರಹ ಆರಾಧನೆ ಬಿಟ್ಟು, ಸಂತೋಷ ಸುಖನ ಬಿಟ್ಟು ಈ ಭಯಭಕ್ತಿ ಉಳ್ಳ ದೇವರ ಹತ್ರ ಬರ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ವಾಕ್ಯಕ್ಕೆ ನಾವು ವಾಕ್ಯ ಪಾಠ ತರ ಓದ್ಕೊಂಡು ಹೋಗ್ಬಿಡ್ತೀವಿ. ಹೆಂಗೆ? ನಾವು ಕೇಳುವಾಗ ವಾಕ್ಯನ ಪಾಠ ತರ ಒಂದು ಸ್ಟೋರಿ ತರ ಕೇಳ್ಬಿಟ್ಟಿದ್ವಿ. ಆದ್ರೆ ನೋಡಿ, ಆಕೆ ಹೆಂಗ್ ನಂಬುದು, ಆಕೆ ಹೆಂಗ್ ವಿಶ್ವಾಸ ಮಾಡಿದ್ರು. ನಿಮ್ ಜೊತೆಲಿ ನಾನು ಬರ್ತೀನಿ. ಅವ್ರ ಜೊತೆಲಿ ಬಂದ್ರೆ ಏನಿದೆ? ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ ಏನು? ವ್ಯಭಚಾರ ಮಾಡಬಾರ್ದು, ವ್ಯಭಚಾರ. ಸೊ ಆಕೆ ಬದಲಾಗ್ತಾ ಇದೆ, ಆಕೆ ಬಿಟ್ಬಿಟ್ಟೇ ಬರಬೇಕು. ಇಲ್ಲಾಂದ್ರೆ ಆಕೆ ಏನ್ ಮಾಡ್ಬೇಕು? ಇಸ್ರಾಯೇಲ್ ಪ್ರಕಾರ ಕಲ್ ತಕೊಂಡು ಹೊಡಿಬೇಕು, ಕಲ್ ತಕೊಂಡು. ಮತ್ತೆ ಈಕೆ ಇಸ್ರಾಯೇಲ್ ಜೊತೆ ಸೇರ್ತಾ ಇದ್ದಾಳೆ. ಏನಾಗಿದೆ? ವ್ಯಭಚಾರವನ್ನ ಬಿಟ್ಟಿದ್ದಾಳೆ. ನಾವು ಅಷ್ಟೇ ಯೇಸು ಸ್ವಾಮಿಯಲ್ಲಿ ಬಂದ್ಮೇಲೆ ಹಳೆ ಪಾಪಗಳನ್ನೆಲ್ಲ ಬಿಟ್ಬಿಡ್ಬೇಕು. ಹಳೆ ಪಾಪಗಳನ್ನೆಲ್ಲ ಕಂಪ್ಲೀಟ್ ಲೆಫ್ಟ್ ಮಾಡಬೇಕು. ಹಳೆ ಏನೊಂದು ಪಾಪನೋ, ಹಳೆ ಏನೊಂದು ದುರಭ್ಯಾಸ, ದುಶ್ಚಟನೋ, ಅಸೌಖ್ಯನೋ, ಅನ್ಯಾಯನೋ, ವಾಕ್ಯ ಗೊತ್ತಿಲ್ಲದಿರುವಾಗ, ಸತ್ಯ ಗೊತ್ತಿಲ್ಲದಿರುವಾಗ, ನಿಜ ಗೊತ್ತಿಲ್ಲದಿರುವಾಗ ನೀನಿದ್ದೆ, ನೀನ್ ನಡ್ಕೊಂಡೆ, ನೀನು ಇದ್ದೆ, ಈಗ ಸತ್ಯನ ತಿಳ್ಕೊಂಡಿದೀಯಾ, ನೀನು ಅದನ್ನೆಲ್ಲ ಬಿಟ್ಬಿಡ್ಬೇಕು, ಅದನ್ನೆಲ್ಲ ತೊಳೆದು ಬಿಡ್ಬೇಕು. ಅದನ್ನೆಲ್ಲ ಯೇಸು ಸ್ವಾಮಿಗಾಗಿ ಶಿಲ್ಬೆಯಲ್ಲಿ ತಗಲಾಕ್ಬಿಡ್ಬೇಕು, ಎಲ್ಲಾ ಕೆಟ್ಟತನವನ್ನು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕಂಟಿನ್ಯೂ ಮಾಡಿ. ಆಗ ಮನುಷ್ಯರು, ನೀವು ನಮ್ಮ ಸಂಗತಿಯನ್ನು ಹೊರಪಡಿಸಿದ್ದರೆ ನಾವು ನಿಮ್ಮ ಪ್ರಾಣಕ್ಕೆ ಹೊಣೆಯಾಗಿರುವೆವು. ಯೆಹೋವನು ಈ ದೇಶವನ್ನು ನಮಗೆ ಅನುಗ್ರಹಿಸಿದ ಮೇಲೆ ನಮ್ಮ ಮಾತಿನಂತೆ ನಿನ್ನಲ್ಲಿ ದಯದಿಂದ ನಡೆದುಕೊಳ್ಳುವೆವು ಅಂದರು. ಅವಳ ಮನೆಯು ಊರು ಗೋಡೆಯ ಮೇಲಿದ್ದರಿಂದ ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಕ್ಕೆ ಇಳಿಸಿ ಅವರಿಗೆ, ನೀವು ಹಿಂದಟ್ಟುವವರಿಗೆ ಸಿಕ್ಕದಂತೆ ಆ ಪರ್ವತಕ್ಕೆ ಓಡಿ ಹೋಗಿ ಅಲ್ಲಿ 3 ದಿವಸ ಅಡಗಿಕೊಂಡಿದ್ದು ಅವರು ಹಿಂದಿರುಗಿದ ಮೇಲೆ ನಿಮ್ಮ ದಾರಿ ಹಿಡಿದು ಹೋಗಿರಿ ಅಂದಳು. ಆಗ ಅವರು, ನಾವು ಹೇಳುವ ಮಾತಿನಂತೆ ನೀನು ನಡೆಯದಿದ್ದರೆ ನೀನು ನಮ್ಮಿಂದ ಮಾಡಿಸಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು. ಇಗೋ, ನಾವು ಈ ದೇಶದಲ್ಲಿ ಪ್ರವೇಶಿಸುವಾಗ ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಕೆಂಪು ದಾರವನ್ನು ಕಟ್ಟಬೇಕು. ಕಿಟಕಿಗೆ ಏನ್ ದಾರ? कौन सा डाला? क्या कौन सा रस्सी? कलर दिया देखो, रेड कलर, लाल, लाल कलर. ಎಷ್ಟೇ ವಚನದಲ್ಲಿ? 18 ವಚನದಲ್ಲಿ. ಹಲ್ಲೆಲೂಯಾ. ಕೆಂಪು ಕುರಿತು ಏನನ್ನ ಸೂಚಿಸುತ್ತೆ? ರಕ್ತ. ಇಸ್ರಾಯೇಲ್ ಹೊರಗಡೆ ಬರುವಾಗ ದೇವರು ಇಸ್ರಾಯೇಲ್ ಮನೆಗಳ ಪಟ್ಟಿ ಮೇಲೆ ಏನನ್ನ ಸೂಚಿಸೋದಕ್ಕೆ, ಗುರುತನ್ನ ಹಾಕೋದಕ್ಕೆ ಹೇಳ್ದ, ಬಳಿಯೋದಕ್ಕೆ ಹೇಳ್ದ? ಕುರಿಯ ರಕ್ತವನ್ನ. ಅಲ್ಲಿ ಆ ಸಂಹಾರಕ ದೂತನು ಯಾರ್ಯಾರ ಮನೆ ಮೇಲೆ ಅದಿದೆಯೋ ಆ ಚೊಂಚಲ ಮಕ್ಕಳನ್ನ ಸಾಯಿಸಿದ, ಐಗುಪ್ತರ ಚೊಂಚಲ ಮಕ್ಕಳನ್ನೆಲ್ಲ ಸಾಯಿಸಿದ ದೇವರು. ಹಲ್ಲೆಲೂಯಾ. ಇಲ್ಲಿ ರಾಹಾಬಳಿಗೆ ಗುರುತೇನೆಂದ್ರೆ ಕೆಂಪು ದಾರ, ರಕ್ಷಣೆ. ಯೇಸು ಕ್ರಿಸ್ತನ ರಕ್ತ ಕೆಂಪು, ಯೇಸು ಕ್ರಿಸ್ತನ ರಕ್ತ ರೆಡ್, ಯೇಸು ಮಸಿಕ ಲಘು, ಹಲ್ಲೆಲೂಯಾ, ಲಾಲ್.
लाल कलर रक्षण दिते उतार देते हम देखो ಒಂದು ಗುರುತನ್ನ ಕೊಡಿ. ನೀವು ಕಿಟಕಿಗೆ ಕೆಂಪು ದಾರವನ್ನ ಕಟ್ಟಿ ನಾವು ಆ ದಾರವನ್ನು ನೋಡಿ ನಿಮ್ಮನ್ನ ಬಿಟ್ಟು ಬಿಡ್ತೀರಿ. ಆಮೆನ್, ಹಲ್ಲೆಲೂಯಾ. ಅದು ಏನನ್ನ ಸೂಚಿಸುತ್ತದೆ ಅಂದ್ರೆ ಆಕೆ ತಂದೆ ತಾಯಿಗಳು, ಆಕೆ ಅಕ್ಕ ತಂಗಿರು, ಆಕೆ ಅಣ್ಣ ತಮ್ಮಂದಿರು ರಕ್ಷಣೆಯನ್ನ ಸೂಚಿಸ್ತದೆ, ರಕ್ಷಣೆ ಹೊಂದೋದನ್ನ ಸೂಚಿಸ್ತದೆ. ಎಷ್ಟು ಕರೆಕ್ಟ್ ಆಗಿರ್ತದೆ ನೋಡಿ ಬೈಬಲ್ ಅಲ್ಲಿ ಅರ್ಥ. ಆಮೇಲೆ ಅದನ್ನ ನೋಡಿ ಇಸ್ರಾಯೇಲರು ಆ ಮನೆಯಲ್ಲಿರೋದನ್ನ ಧ್ವಂಸ ಮಾಡ್ದಿರ, ನಾಶನ ಮಾಡ್ದಿರ ಮನೆಯನ್ನ ಮುಂದಕ್ಕೆ ಹೋಗ್ಬಿಡ್ಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತು ನಮಗೇನು, ನಮ್ಮ ಮೇಲೆ ಯೇಸು ಕ್ರಿಸ್ತನ ಗುರುತಿರ್ಬೇಕು. ನಮ್ಮಲ್ಲಿ ಏನಿರ್ಬೇಕು? ಯೇಸು ಕ್ರಿಸ್ತನ ಗುರುತಿರ್ಬೇಕು. ಯೇಸು ಕ್ರಿಸ್ತನ ರಕ್ತ, ಪರಿಶುದ್ಧಾತ್ಮನ ಮುದ್ರೆ ನಮ್ಮ ಮೇಲೆ ಇರಬೇಕು. ಪರಿಶುದ್ಧಾತ್ಮ ಮುದ್ರೆ ನಮ್ಮ ಮೇಲೆ ಇದ್ರೆ ಶತ್ರುವಾದ ಸೈತಾನ ನಮ್ಮ ಹತ್ರ ಬರಲ್ಲ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನೀವು ಆ ಕಿಟಕಿಗೆ ಕೆಂಪು ದಾರವನ್ನ ಕಟ್ಟು. ನಾವು ಅದನ್ನು ನೋಡಿ ನಿನ್ನ ಕುಟುಂಬವನ್ನ ಬಿಡ್ಬಿಡ್ತೀವಿ. ಆದ್ರೆ ನಿಮ್ಮ ಮನೆ ಒಳಗ ನಿಮ್ ತಂದೆನ, ತಾಯಿನ, ಅಕ್ಕ ತಂಗಿನ, ಅಣ್ಣ ತಮ್ಮನ ಸೇರಿಸ್ಕೊ. ಹಲ್ಲೆಲೂಯಾ. ಆಮೇಲೆ ಮತ್ತು ನಿನ್ನ ತಂದೆ ತಾಯಿಗಳನ್ನು, ಹಾ, ಅಣ್ಣ ತಮ್ಮಂದಿರನ್ನು, ಹಾ, ಎಲ್ಲ ಬಳಗದವರನ್ನು ಹಾ, ನಿನ್ನ ಮನೆಯಲ್ಲಿ ಸೇರಿಸಿಕೊಂಡಿರಬೇಕು. आपका घर में एक ही घर में रखना, सभी लोग दूसरे घर में नहीं रखना. दूसरे घर में रखने तो वो मर जाएगा, नाश हो जाएगा. आमेन. हाँ, ಅವರಲ್ಲಿ ಯಾರಾದರೂ ಮನೆ ಬಿಟ್ಟು ಬೀದಿಗೆ ಬಂದರೆ ರಕ್ತಪರಾಧವು ಅವರ ತಲೆಯ ಮೇಲೆ ಇರುವುದು. ಮನೆಯಿಂದ ಆಚೆ ಬರಬಾರ್ದು, ಕಂಡೀಷನ್. ನಾವು ನಿರ್ದೋಷಿಗಳು, ಆದರೆ ನಿನ್ನೊಡನೆ ಮನೆಯಲ್ಲಿದ್ದವರ ಮೇಲೆ ಕೈ ಹಾಕುವುದಾದರೆ ಆ ರಕ್ತಪಾತ ಅಪರಾಧವು ನಮ್ಮ ತಲೆಯ ಮೇಲಿರುವುದು. ಇದಲ್ಲದೆ ನೀನು ಈ ನಮ್ಮ ಸಂಗತಿಯನ್ನು ಹೊರತುವುದಾದರೆ ನಮ್ಮಿಂದ ಮಾಡಿದ ಪ್ರಮಾಣದಿಂದ ಬಿಡುಗಡೆಯಾಗಿರುವೆವು ಎಂದರು. 7 अध्याय 22 से 2 वचन देखो, 22, 23. ಅವರು ಅವುಗಳನ್ನು ಗುಡಾರದೊಳಗಿಂದ ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲ್ಯರು ಇದ್ದಲ್ಲಿಗೆ ಬಂದು ಯೆಹೋವನ ಮುಂದಿಟ್ಟರು. ಮತ್ತು ಯೆಹೋಶುವನು ಎಲ್ಲಾ ಇಸ್ರಾಯೇಲ್ಯರು ಜೆರಹನ ಮಗನಾದ ಅಕಾನನನ್ನು ಆ ಬೆಳ್ಳಿ 7:22. ಆಗ ಯೆಹೋವನು ಆಳುಗಳನ್ನು ಕಳುಹಿಸಿ ಯೆಹೋಶುವನು ಆಳುಗಳನ್ನು ಕಳುಹಿಸಿ ಅವರು ಓಡಿ ಹೋಗಿ ನೋಡಲಾಗಿ ಆ ನಿಲುವಂಗಿಯು ಗುಡಾರದಲ್ಲಿ ಹುಗಿದಿತ್ತು, ಬೆಳ್ಳಿಯು ಅದರ ಕೆಳಗಿತ್ತು. ಅವರು ಅವುಗಳನ್ನು ಗುಡಾರದೊಳಗಿಂದ ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲ್ಯರು 6:22 ಸಾರಿ, 1 ನಿಮಿಷ ಕರೆಕ್ಟಾಗಿ ಓದಿದ್ದೇವೆ ವಾಕ್ಯ. ಅದಕ್ಕೆ ನಾನು ಅವಾಗಿಂದ ಕೇಳ್ತಾ ಇದ್ದೆ. 7:22. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 6:22. ಯೆಹೋಶುವನು ಸಂಚರಿಸಿ ನೋಡಿದ ಇಬ್ಬರು ಮನುಷ್ಯರಿಗೆ, ನೀವು ಆ ಸೂಳೆಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು, ಅವಳಿಗಿರುವುದೆಲ್ಲವನ್ನು ಹೊರಗೆ ತೆಗೆದುಕೊಂಡು ಬನ್ನಿರಿ ಎಂದು ಹೇಳಲು, ಆ ಯವನಸ್ಥರು ಹೋಗಿ ರಹಾಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳಿಗೆ ಗೋತ್ರದ ಎಲ್ಲಾ ಜನರನ್ನು ತಂದು ಇಸ್ರಾಯೇಲರ ಪಾಳೆಯದ ಹೊರಗೆ ಇಟ್ಟರು. ಯಾಕೆ ಹೊರಗೆ ಇಟ್ಟಿರೋದು? ಅವಾಗಿನ್ನ ಸುನ್ನತಿ ಆಗಿಲ್ಲ. ಅವರಿಗೆ ಅವ್ರ ಮನೆಯಲ್ಲಿರೋ ಗಂಡಸರಿಗೆ ಸುನ್ನತಿ ಆಗಬೇಕು, ಅವರ ಕಂಡೀಷನ್ ಒಪ್ಕೊಬೇಕು. ಅವ್ರ ಅದಕ್ಕೆಲ್ಲ ಸೇರಿದ ಮೇಲೆ ಹೊರಗಡೆ ಅನ್ಯ ಜನಗಳು ದೇವರ ಮಕ್ಕಳ ಜೊತೆ ಇರಂಗಿಲ್ಲ. ಆಗಿನ ಕಂಡೀಷನ್, ಅನ್ಯ ಜನಗಳು ದೇವರ ಮಕ್ಕಳ ಜೊತೆ ಇರಂಗಿಲ್ಲ. ಪಾಳೆಯದ ಹೊರಗಿಟ್ಟರು. ಇಸ್ರಾಯೇಲರ ಪಟ್ಟಣವನ್ನು, ಅಲ್ಲಿರುವವರೆಲ್ಲರನ್ನು ಬೆಂಕಿಯಿಂದ ಸುಟ್ಟರು. ಆದರೆ ಬೆಳ್ಳಿ ಬಂಗಾರವನ್ನು, ತಾಮ್ರ ಕಬ್ಬಿಣಗಳ ಪಾತ್ರೆಗಳನ್ನು ಯೆಹೋವನ ಆಲಯದಲ್ಲಿ ಭಂಡಾರಕ್ಕೆ ಕೊಟ್ಟರು. ಹಲ್ಲೆಲೂಯಾ. ಸೊ ಏನ್ ಮಾಡ್ತಾ ಇದ್ರೆ ಈಗ ಎಲ್ಲ ಆಚೆ ತಂದಿಟ್ಟ
ಪಾಳೆಯ ಈಚೆ ಇಟ್ಟು ಸುಟ್ಟಾಗುತ್ತೆ. ಈಗ ಏನಾಗಿದೆ? ಆ ನಾಶನದಿಂದ ತನ್ನ ಜನರೆಲ್ಲ ನಾಶ ಆಗ್ತಾ ಇದ್ದಾರೆ. ಈಕೆ ಫ್ಯಾಮಿಲಿ, ಈಕೆ ಗೋತ್ರ ಮಾತ್ರ ರಕ್ಷಿಸಲ್ಪಡ್ತಾರೆ. ನಿನ್ನನ್ನು ಕೂಡ ದೇವರು, ನಿನ್ ಬಂದು ನಿನ್ ಬಳಗ ಇನ್ನು ದೇವರ ಹತ್ರ ಬಂದಿಲ್ಲ, ದೇವರನ್ನ ನಂಬಲಿಲ್ಲ. ರಹಾಬಳಂತೆ ನೀನು ನಾನಿದ್ದೆ. ನಮ್ಮನ್ನ ದೇವರ ಹೆಸರಲ್ಲಿ ಕರೆದು ನಮ್ಮನ್ನ ರಕ್ಷಿಸಿ ತನ್ನ ರಕ್ತನ ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಈಗ ನಾವು ದೇವ ಜನರೊಟ್ಟಿಗೆ ನಡೀತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ರಹಾಬಳಂತೆ ರಹಾಬಳು ಇಸ್ರಾಯೇಲ್ ಜೊತೆ ಸೇರಿಕೊಂಡು ಇಸ್ರಾಯೇಲ್ ಆದಂತೆ ನಾವು ಕೂಡ ಆತ್ಮೀಕ ಇಸ್ರಾಯೇಲರಾಗಿದ್ದೀವಿ. ಎಂತ ಇಸ್ರಾಯೇಲರು? ಆತ್ಮೀಕ ಇಸ್ರಾಯೇಲರು ನಾವು. ಹಲ್ಲೆಲೂಯಾ. ಓದಿ ಇಬ್ರಿಯ 11:31, ಎಬ್ರಿಯರ್ ಇಬ್ರು 11:31, ಇಬ್ರು 11:31, ಇಬ್ರಿಯ 11:31, ಇಬ್ರು 11:31. ರಹಾಬಳೆಂಬ ಸೂಳೆಯು ಗೂಢಚಾರರನ್ನು ಏನ್ ಕಾಣಿಸ್ತದೆ ಈ ವಾಕ್ಯದಲ್ಲಿ? ಕೊಡೋ ಸಿಸ್ಟರ್. नष्ट नहीं हुआ। अन्य ಜನರಿಗೆ ಯಾರು ಹೇಳ್ತಾ ಇದೆ ವಾಕ್ಯ? ನಂಬದವರು. ದೇವ ಜನ ಯಾರು? ನಂಬಿರೋರು. ಈಕೆ ನಂಬಿಕೆಯಿಂದಲೇ ಎಂತವಳಿಗೆ ನಮ್ಮ ಕ್ರಿಯೆಗಳಲ್ಲಿ ಉಳ್ಳವಳು. ಇಲ್ಲಿ ಈ ಅಧ್ಯಾಯ ಹೇಳ್ತಾ ಇರೋದು ಕ್ರಿಯೆಗಳ ಬಗ್ಗೆ. ರಹಾಬಳು ಕ್ರಿಯೆಗಳಲ್ಲಿದ್ದಾಳೆ. ಸಾರಿ, ಈ ಅಧ್ಯಾಯ ಬಂದಿರೋದು ನಂಬಿಕೆ ಬಗ್ಗೆ. ನಂಬಿಗಸ್ತರ पट्टी, विश्वास लोग का पट्टी में इसका नाम आ गया। अब्राहम, इसहाक, याकूब, आनोक, एबेल, नोवा, मूसे, यहोशुआ, इसका जैसा इसका नाम लिया गया. इवर ತರ ಈಕೆ ಹೆಸರು ಕೂಡ ಬಂದ್ಬಿಡ್ತಾರೆ ನಂಬಿಗಸ್ತರ ಪಟ್ಟಿಯಲ್ಲಿದ್ದಾಳೆ. ನೋಡಿ ಯಾಕೆ? ಆಮೆನ್. ಯಾರ ಪಟ್ಟಿಯಲ್ಲಿ ಬಂದ್ಬಿಟ್ಲಿಕ್ಕೆ? ನಂಬಿಗಸ್ತರಾಗೋದು. ನಂಬಿಕೆ ಇಲ್ಲದವರ ಜೊತೆ ಸೇರಿ ನಾಶನವಾಗಿರ, ನಂಬುವವರ ಜೊತೆ ಸೇರಿ ರಕ್ಷಿಸಲ್ಪಟ್ಟರು. ಆಮೆನ್. ಸೊ ರಹಾಬ ಸೂಳೆ ಆಗಿದ್ದವಳು, ಕೆಟ್ಟೋಳಾಗಿದ್ದವಳು, ಕೆಟ್ಟ ಸ್ತ್ರೀ ಆಗಿದ್ದವಳು, ಮೋಸಗಾರ ಆಗಿದ್ದವಳು, ಕುಟುಂಬಗಳನ್ನ ಕೆಡಿಸೋಳು, ಎಷ್ಟೋ ಲೈಫ್ ಅನ್ನ ಕೆಡಿಸಿದವಳು, ಎಷ್ಟೋ ಫ್ಯಾಮಿಲಿಯನ್ನ ಬ್ರೋಕ್ ಮಾಡಿದವಳು. ಇವತ್ತು ಕ್ರಿಸ್ತನ ವಂಶಾವಳಿಯಲ್ಲಿ ಹೆಸರು ಬಂದಿದೆ. ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋದಕ್ಕೆ ಮನಸ್ಸನ್ನ ಮಾಡಿದ್ದಾಳೆ. ನಂಬಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾಳೆ. ನೀನೇನು ಕಲಿತಿ ಈಕೆ ಹತ್ರ? ನಿನಗೂ ನನಗೇನಿದೆ ಈಕೆ ಹತ್ರ ಕಲಿಯೋದು? ನಾವು ಕೂಡ ಈಕೆ ಅಂತ ನಂಬಿ ದೇವರಲ್ಲಿ ಬಂದಿದ್ದೀರಿ. ನಂಬಿಕೆಯನ್ನ ಕಾಪಾಡಿಕೊಳ್ಳಿ, ನಂಬಿಕೆಯನ್ನು ಉಳಿಸ್ಕೊಳ್ಳಿ, ನಂಬಿಕೆಯನ್ನು ಅನುಸರಿಸಿರಿ, ನಂಬಿಕೆಯನ್ನು ಆಚರಿಸಿರಿ. ಅಪನಂಬಿಕೆ, ಅವಿಶ್ವಾಸ ಈಕೆ ಹೋಯಿತು. ಅವಿಶ್ವಾಸ, ಅಪನಂಬಿಕೆ ಈಕೆಯನ್ನು ಬಿಟ್ಟೋಗಿದೆ. ನೀನು ಅಷ್ಟೇ ಎಲ್ಲಾ ವಿಷಯದಲ್ಲಿ, ಪ್ರತಿ ವಿಷಯದಲ್ಲಿ ನಂಬಿಗಸ್ತರಾಗಬೇಕು. ನಂಬಿಕೆಯಿಂದ ಪ್ರವರ್ತಿಸಬೇಕು, ನಂಬಿಕೆಯಿಂದ ಮಾತಾಡಬೇಕು. ದೇವರು ಕರೆದಿದ್ದಾನೆ ನಂಬಿಗಸ್ತನು. ರಹಾಬಳನ್ನೇ ದೇವರು ನಡೆಸ್ತಾ, ನಿನ್ನನ್ನು ಕಾಪಾಡಲ್ವಾ, ನಿನ್ನನ್ನು ನಡೆಸಲ್ವಾ, ನಿನ್ನನ್ನು ಆಶೀರ್ವದಿಸಲ್ವಾ, ನಿನ್ನನ್ನ ಕರುಣಿಸಲ್ವಾ? ನೋಡಿ ಈಕೆ ಹೆಂಗೆ ಚೇಂಜ್ ಆಗ್ಬಿಟ್ಲು. ನಂಬಿಕೆಯಲ್ಲಿ ಪಟ್ಟಿ ಬಂದ್ಬಿಟ್ಲು. ಇಬ್ರಿಯನು ಕೂಡ ಅವರು ಆಕೆ ಬಗ್ಗೆ ಬರೆದಿರ್ತಾ ಇದ್ದಾನೆ. ಯೆಹೋಶುವ ಆಕೆ ಬಗ್ಗೆ ಬರೆದಿರ್ತಾ ಇದ್ದಾನೆ. ನೋಡಿ ಈಕೆ चेंजेस, ಈಕೆ लाइफ चेंज आ गई, इसका जीवित बदल हो गया. कितने बड़ा कार्य देखो, कितने बड़ा प्रभु काम करते देखो. आमेन. ದೇವರು ಯಾರನ್ನ ಬೇಕಾದ್ರೂ ಬದಲಾಯಿಸ್ತಾನೆ. ಆಮೆನ್. ಯಾರು ಬೇಕಾದ್ರೂ ಬದಲಾಯಿಸ್ತಾನೆ. ನೋಡು, ಈ ಸುಳ್ಳಿಯನ್ನು ಹೆಂಗ್ ಬದಲಾಯಿಸಿದ್ದಾನೆ, ಈ ವೇಶ್ಯೆಯನ್ನು ಹೆಂಗ್ ಬದಲಾಯಿಸಿದ್ದಾನೆ, ಈ ವ್ಯಭಚಾರಿಯನ್ನು ಹೆಂಗ್ ಬದಲಾಯಿಸಿದ್ದಾನೆ. ನೋಡಿ, ಈಕೆ ಒಳ್ಳೆಯವಳಾಗ್ಬಿಟ್ಲು, ನೀತಿವಂತಲಾಗ್ಬಿಟ್ಲು, ನಂಬಿಗಸ್ತಲಾಗ್ಬಿಟ್ಲು, ನಂಬಿಕೆಯ ಪಟ್ಟಿಯಲ್ಲಿ ಬಂದ್ಬಿಟ್ಲು.
ಇಲ್ಲಿರೋರೆಲ್ಲ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ಈ ಅಧ್ಯಾಯದಲ್ಲಿ ಇರೋರು ಪರಲೋಕಕ್ಕೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗಿಲ್ಲ. ಇಲ್ಲಿರೋರೆಲ್ಲ ಪರಲೋಕಕ್ಕೆ ಹೋಗೋರು. ಅವ್ರ ಲಿಸ್ಟಲ್ಲಿ ಹೀಗೆ ಬಂದ್ಬಿಟ್ರು. ಈ ಲಿಸ್ಟಲ್ಲಿ ದಾವಿದ ಇದ್ದಾನೆ, ಸಾಮುವೇಲ್ ಇದ್ದಾನೆ, ದಾವಿದ ಇದ್ದಾನೆ, ದಾನಿಯೇಲ್ ಇದ್ದಾನೆ, ಆಮೇಲೆ ಅಬ್ರಾಹಂ, ಇಸಾಕ, ಯಾಕೋಬ, ಏನೋಕ, ಏಬೇಲ, ನೋವಾ, ಮೋಶೆ, ಇವರಿಗೆ ಸಾರಾ, ಇವರೆಲ್ಲ ಇದ್ದಾರೆ. ಇವ್ರ ಲಿಸ್ಟಲ್ಲಿ ಹೀಗೆ ಬಂದ್ಬಿಟ್ರು. ಮೊದಲನೇದಾಗಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದು, ಎರಡನೇದಾಗಿ ನಂಬಿಗಸ್ತರ ಪಟ್ಟಿಯಲ್ಲಿ ಬಂದ್ಬಿಟ್ರು. ಅಂದ್ರೆ ಈಕೆ ರಕ್ಷಿಸಲ್ಪಟ್ಟಿದ್ದಾಳೆ. ಈಕೆ ತಿರುಗಾ ಪಾಪನ ಮಾಡಿಲ್ಲ, ತಿರುಗಾ ಮಿಸ್ಟೇಕ್ ಅನ್ನ ಮಾಡಿಲ್ಲ, ತಿರುಗಾ ತಪ್ಪನ್ನ ಮಾಡಿಲ್ಲ. ಆಮೇಲೆ ನನ್ನ ಕಲ್ ತಗೊಂಡು ಸಾಯಿಸಕ್ ಬಿಡ್ತಾರೆ ಅಂತ ಆಕೆ ಬಿಟ್ಟಿಲ್ಲ. ನಿಜವಾಗ್ಲೂ ಚೇಂಜ್ ಆಗ್ಬಿಟ್ಟು ತಿರ್ಗಾ ಆಕೆ ಯಾವತ್ತೂ ಹಳೇ ಜೀವನ, ಹಳೇ ಪಾಪ, ಹಳೇ ವ್ಯಭಚಾರ ಇಲ್ಲ. ನೋಡಿ, ಈಕೆ ಮದುವೆನೇ ಆಗಿಲ್ಲ. ಈಕೆ ಮದುವೆ ಆಗಿದೆಯಲ್ಲ? ಇಲ್ಲ. ಆಮೇಲೆ ಮದುವೆ ಆಗಬೇಕು. ಅಲ್ಲಿ ಗಂಡನ ಹೆಸರು ಕೊಡ್ತಾರೆ ನೋಡಿ, ಅಲ್ಲಿ ಮತ್ತಾಯ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಮ್ಯಾರೇಜ್ ಆಗಿದ್ದಾರೆ. ಯಾವಾಗ ಇಸ್ರಾಯೇಲ್ ಒಳಗಡೆ ಬಂದಾಗ, ಆಕೆ ಸೂಳೆ ಆಗಿದ್ದಾಗ ಮದುವೆನೇ ಆಗಿಲ್ಲ, ಮ್ಯಾರೇಜ್ಗೆ ತಡೆ ಹಾಕಿದೆ. ಅಲ್ಲೆಲ್ಲೂಯ್ಯ. ಇಲ್ಲಿ ಬಂದ್ಮೇಲೆ ಮ್ಯಾರೇಜ್ ಆಗಿ ಮಕ್ಕಳಾಗಿ, ಆಮೇಲೆ ಆಕೆ ಜನರೇಷನ್ ಅಲ್ಲಿ ಯೇಸು ಕ್ರಿಸ್ತ ಹುಟ್ಟುತ್ತಾನೆ. ಆಕೆ ಒಂದು ಹೊಟ್ಟೆಯಲ್ಲೇ ಯೇಸು ಕ್ರಿಸ್ತ ಹುಟ್ಟುತ್ತಾನೆ. ಅಂದ್ರೆ ಮರಿಯಲ್ ಹೊಟ್ಟೆಯಲ್ಲಿ ಹುಟ್ಟಿದ್ದು ಆಕೆ ಜನರೇಷನ್. ಹಂಗೆ ಆಕೆ ತಲೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಲ್ಲಿ ನೋಡ್ರೆ ಯೇಸು ಕ್ರಿಸ್ತನಿಗೆ ಈಕೆ ಅಜ್ಜಿ ಆಗ್ತಾಳೆ. ಯೇಸು ಕ್ರಿಸ್ತನಿಗೆ ಏನಾಗ್ತಾಳೆ? ಅಜ್ಜಿ. ಬೋಜನಿಗೆ ತಾಯಿ. ಈಕೆ ಯಾರಾಗ್ತಾಳೆ? ಬೋಜನಿಗೆ ತಾಯಿ ಆಗ್ತಾಳೆ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. जेम्स 2:25, याकूब 2:25 वचन, याकूब 2:25. ಅದೇ ರೀತಿಯಾಗಿ ಸೂಲೆಯಾದ ರಹಾಬಳು ಗೂಢಚಾರರನ್ನು ಅಬ್ರಾಹಮ ಇಸಾಕನನ್ನು ಅರ್ಪಿಸಿದ್ದು ಕ್ರಿಯೆಗಳಿಂದ ತನ್ನ ನಂಬಿಕೆಯನ್ನ ಪ್ರಕಟಿಸಿದ. ಈಕೆ ಅವನ್ನ ಇಟ್ಕೊಂಡು ಕಾಪಾಡಿ ಅವನ್ನ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಕಳಿಸ್ಕೊಟ್ಟಿದ್ದು ಕ್ರಿಯೆ, ನಂಬಿಕೆಯಿಂದಲೇ. ಅನೇಕರು ಏನೇನೋ ಮಾತಾಡ್ತಾರೆ, ಬಟ್ ಮಾಡಲ್ಲ. ರಹಬ ಮಾಡಿ ತೋರಿಸಿದಳು. ರಹಬ ನಂಬಿಕೆಯನ್ನ ಕ್ರಿಯೆಗಳಲ್ಲಿ ತೋರಿಸಿದ್ದಾಳೆ. ಈ ಅಧ್ಯಾಯ ಅದ್ರ ಬಗ್ಗೆನೇ ಮಾತಾಡ್ತಿದೆ. ಹೆಡ್ಡಿಂಗ್ಸ್ ನೋಡಿ ಬೇಕಾದ್ರೆ. ಅಬ್ರಾಹ್ಮನ ಬಗ್ಗೆ ಹೇಳಿ ಈಕೆ ಬಗ್ಗೆ ಬರೀತಾ ಇದ್ದಾರೆ. ಅಬ್ರಾಹ್ಮ ತನ್ನ ಮಗನನ್ನ ತಂದು ಒಪ್ಸು ಅಂದ್ರೆ ಹಾಗೆ ಹೋಗಿ ಒಪ್ಸೋಕೆ ಹೋಗ್ಬಿಟ್ಟಿದ್ದ. ಅದೇ ರೀತಿ ಈಕೆ ಆ ಇಬ್ಬರು ಗೂಢಚಾರರನ್ನ ಕಾಪಾಡಿ ಇಸ್ರಾಯೇಲರನ್ನ ಜೊತೆ ಸೇರಿ ರಕ್ಷಿಸಲ್ಪಟ್ಟು ತಾನು ನೀತಿವಂತರು, ಪರಿಶುದ್ಧರು, ಈ ದೇವರು ನಿಜ ದೇವರು, ಈ ದೇವರು ಸತ್ಯ ದೇವರು, ಈ ದೇವರು ಮಾತ್ರ, ಬೇರೆ ದೇವರು ಇಲ್ಲ ಅಂತ ಅರ್ಕೆ ಮಾಡ್ಬಿಟ್ರು. ಆಮೇಲೆ ರಹಬಳಿಂದ ನೀನೇನ್ ಕಲಿಬೇಕು? ನಾನು ಕೂಡ ರಹಬಳಂತೆ ಕ್ರಿಯೆಗಳಲ್ಲಿರ್ಬೇಕು. ನಾನು ಕೂಡ ರಹಬಳಂತೆ ನಂಬಿಗಸ್ತನಾಗಿರ್ಬೇಕು. ನಾನು ಕೂಡ ರಹಬಳಂತೆ ಪಾಪವನ್ನು ಬಿಟ್ಟು ಬಿಡಬೇಕು. ನಾನು ಕೂಡ ರಹಬಳಂತೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿರ್ಬೇಕು. ಹಲ್ಲೆಲೂಯಾ. ನಾನು ಕೂಡ ರಹಬಳಂತೆ ಆಮೇಲೆ ಒಳ್ಳೆ ಜೀವನ ಜೀವಿಸಬೇಕು. ಇದು ರಹಬಳಲ್ಲಿ ನಾವು ಕಲಿಯುವಂಥದ್ದು. ರಹಬಳು ನೀತಿವಂತಲಾದ್ರು, ರಹಬಳು ನಂಬಿಕೆಗಳಲ್ಲಿ ಕ್ರಿಯೆ ತೋರಿಸಲಾಗಿದ್ರು, ರಹಬಳು ಎಲ್ಲಾ ಪಾಪ ಕೃತ್ಯನ ವ್ಯಭಚಾರನ ಬಿಟ್ಟು ಮದುವೆ ಆಗಿ ಮಕ್ಕಳನ್ನ ಎತ್ಕೊಂಡು ಇಸ್ರಾಯೇಲ್ ಜೊತೆ ಸೇರಿ ರಕ್ಷಿಸಲ್ಪಟ್ಟರು. ರಹಬಳು ಕುಟುಂಬನ ಕಾಪಾಡಿಕೊಂಡು, ರಹಬ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಪಾಡಿಕೊಂಡರು. ನೀನು ಕೂಡ ನಿನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಾಪಾಡ್ಕೊಳ್ಬೇಕು. ಆಮೇಲೆ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ನೇಮ್ ಆಫ್ ಜೀಸಸ್. ಪರಿಶುದ್ಧನಾದ ದೇವರೇ, ಪರಲೋಕದಲ್ಲಿ ನಮ್ಮ ತಂದೆಯೇ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಮಯದಲ್ಲಿ ರಾಜ, ಈ ಪರಿಶುದ್ಧ ವೇಳೆಯಲ್ಲಿ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ನಿಮಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ. ರಾಹಬಳ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ದೆ ರಾಜ, ರಾಹ ವೇಷಿ ಸುಳ್ಳೆ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ದೆ ರಾಜ. ಯೇಸು ಸ್ವಾಮಿ, ಆ ಮಗಳ ಆಕೆಯ ಒಂದು ಜೀವಿತ ನಮಗೆ ಸಾಕ್ಷಿಯಾಗಿದೆ. ನಾವು ಕೂಡ ಆಕೆಯಂತೆ ನಂಬಿಕೆಯಲ್ಲಿ ಕ್ರಿಯೆ ಉಳ್ಳವರಾಗಬೇಕು. ನಾವಂತೆ ಆಕೆಯಂತೆ ನಂಬಿಕಸ್ಥರಾಗಬೇಕು. ಆಕೆಯಂತೆ ನಾವೆಲ್ಲಾ ಪಾಪವನ್ನು ಬಿಟ್ಟು ಪರಿಶುದ್ಧ ಜೀವಿತ ಜೀವಿಸಬೇಕು. ವಿವಾಹವಾಗಿ ಒಳ್ಳೆ ಮನುಷ್ಯರಾದಂತೆ ನಾವು ಕೂಡ ಒಳ್ಳೆಯವರಾಗಬೇಕು. ಆ ದೇವರನ್ನ ಕೊಂಡಾಡಬೇಕು, ಆರಾಧಿಸಬೇಕು, ಸ್ತುತಿಸಬೇಕು, ಮಹಿಮೆ ಪಡಿಸಬೇಕು. ಆಶೀರ್ವದಿಸಿ ಬಲಪಡಿಸು. ಆಕೆಯನ್ನು ಬದಲಾಯಿಸಿದ ದೇವರೇ, ನನ್ನ ಬಂಧು ಬಳಗವನ್ನೆಲ್ಲ ನಮ್ಮ ಮೂಲಕ ಕಾಪಾಡು, ಕಾಯಿ, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನಮ್ಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ನಿನಗೆ ಸಲ್ಲಿಸುತ್ತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಯೇಸು ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡು, ನನ್ನ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಯಲ್ಲಿ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರೆಯಲಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಕರ್ತನಾದ ಯೇಸು ಕ್ರಿಸ್ತ ಬೇಗ ಬರ್ತಾನೆ. ಅದಕ್ಕಾಗಿ ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸಿ ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ.